ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ. 1 ತಿಂಗಳಷ್ಟೇ ಜಗದೀಶ್ ಶೆಟ್ಟರ್ ಪಶ್ಚಾತ್ತಾಪದ ಹೇಳಿಕೆ ಕೊಡ್ತಾರೆ ನೋಡಿ. ಇಬ್ಬರು ಮೂವರಲ್ಲ, ಬಿಜೆಪಿಯ ಅನೇಕ ಜನ ಕಾಂಗ್ರೆಸ್ಗೆ ಬರ್ತಾರೆ ಎಂದ ಡಿಸಿಎಂ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸುರಂಗವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ. ಕೋಲ್ಕತಾದ ಹೂಗ್ಲಿ ನದಿಯ ಅಡಿಯಲ್ಲಿ ನಿರ್ಮಿಸಲಾದ ಈ ಸುರಂಗವು ಹೌರಾ ಮೈದಾನ್ ಮತ್ತು ಎಸ್ಪ್ಲಾನೇಡ್ ನಡುವಿನ 2 ನಿಲ್ದಾಣಗಳನ್ನು ಸಂಪರ್ಕಿಸುತ್ತದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ. 2023ರ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಖಾಸಗಿ ಕೊಳವೆ ಹೊಂದಿರುವ ರೈತರ ವಿದ್ಯುತ್ ಬಿಲ್ ಮನ್ನಾ. ಸಂಪುಟ ವಿಸ್ತರಣೆ ಮಾಡಿದ್ದು 4ರನ್ನು ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡ ಯೋಗಿ ಆದಿತ್ಯನಾಥ್. ಯಡಿಯೂರಪ್ಪನವರ ವಯಸ್ಸು ಮತ್ತು ರಾಜಕೀಯ ಎರಡೂ ತೂಕ ಜಾಸ್ತಿ ಎಂದ ವಿನಯ್ ಗುರೂಜಿ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯದ ಶಕ್ತಿ ಸಾಗರ ಸಮಾವೇಶ. ಜಾತಿ ಪದ್ಧತಿಯ ಖರಳತೆಯನ್ನು ಪ್ರದರ್ಶಿಸಿ ಹೋರಾಟಕ್ಕೆ ಹೊಸ ದಿಕ್ಕನ್ನು ತೋರಿಸಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು.